ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ 14 ವರ್ಷಗಳ ಕಾಲ ಜೈಲುವಾಸ ಮಾಡಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರಾಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಇವತ್ತು ನೆನಪಿನ ಅಂಗವಾಗಿ ನಮ್ಮೆಲ್ಲರ ಕಣ್ಮಣಿಯಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರನ್ನ ಈ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಮಾಡುವಂಥ ತೀರ್ಮಾನವನ್ನು ಅಂದಿನ ದಿವಸ ತೆಗೆದುಕೊಂಡರು. ಹೆಚ್ಚು ನಿಮಿಷ ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಅಲ್ಲ, ಈ ದೇಶ ಯಾವ ದಿಕ್ಕಿನ ಕಡೆಗೆ ಹೋಗಬೇಕು, ಈ ದೇಶ ಇನ್ನು ಮುಂದಿನ ದೂರದೃಷ್ಟಿತ್ವದಿಂದ ಈ ದೇಶದ ಸಮರ್ಥವಾದಂಥ ಸಂವಿಧಾನ, ಸಮರ್ಥವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಹೊಂದಿಕೊಂಡು ಇವತ್ತು ಕಾರ್ಯಕಲ್ಪವನ್ನು ರೂಪಿಸುವಂಥ ಒಂದು ವ್ಯಕ್ತಿತ್ವವನ್ನು ಕೊಟ್ಟಂಥವರು. ಇವತ್ತು ಏನಾದರೂ ನಮ್ಮ ದೇಶ ಇವತ್ತು 75 ವರ್ಷಗಳಲ್ಲಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿದಿದ್ರೆ, ನಮ್ಮ ಸಂವಿಧಾನ ಉಳಿದಿದ್ರೆ, ಅಂದು ಮಹಾತ್ಮ ಗಾಂಧೀಜಿಯವರ ಕನಸಿನ ಪ್ರಕಾರ ಜವಾಹರ್ಲಾಲ್ ನೆಹರೂರವರು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಅನುಗುಣವಾಗಿ ಇವತ್ತು ನಾವೆಲ್ಲರೂ ಕೂಡ ಅವರ ಪುಣ್ಯ ಸ್ಮರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಸೇರಿದ್ದೇವೆ.